Hello friends, welcome to Vijay Shekhar Vanijya Patashale. Friends, in the previous video we discussed about meetings of the company and the requirements of valid meeting. Friends, you know that meeting is a common place where the members of company assemble together and discuss on the important matters and take decisions. Meeting is a place where the members of organization meet, discuss and debate all the important matters affecting the business organization. ನಿಮಗೆ ಸಭೆ ಅಂದರೆ ಏನು ಅಂತ ಗೊತ್ತಿದೆ. ಸಭೆ ಅನ್ನೋದು ಒಂದು ನಿಗದಿತವಾದಂತಹ ಸ್ಥಳ ಆಗಿದ್ದು ಅಲ್ಲಿ ಸಂಘಟನೆಯ ಕಂಪನಿಯ ಸದಸ್ಯರೆಲ್ಲ ಸೇರ್ತಾರೆ, ಚರ್ಚೆ ಮಾಡ್ತಾರೆ ಮತ್ತು ಎಲ್ಲ ಮಹತ್ವದ ವಿಷಯಗಳ ಬಗ್ಗೆ ನಿರ್ಧಾರಗಳನ್ನು ತೆಗೆದುಕೊಳ್ಳುವಂಥ ಕೆಲಸವನ್ನು ಮಾಡ್ತಾರೆ. ಅಲ್ಲಿಗೆ ಯಾವ ನಿಗದಿತ ಸ್ಥಳದಲ್ಲಿ ಕಂಪನಿ ಮೆಂಬರ್ಸು ಸೇರ್ತಾರಲ್ವ ಅದನ್ನು ನಾವು ಮೀಟಿಂಗ್ ಅಂತ ನಾವು ಕರಿತೀವಿ. ಸೊ ಯಾಕೆ ಮೀಟಿಂಗ್ ಸೇರ್ತಾರೆ ಅಂದರೆ ಕಂಪ್ನಿಗೆ ಸಂಬಂಧಪಟ್ಟಂಥ ವಿಷಯಗಳನ್ನು ಚರ್ಚೆ ಮಾಡೋದಕ್ಕೆ ಮತ್ತು ಆ ಒಂದು ಪ್ರಮುಖ ವಿಷಯಗಳ ಕುರಿತಂತೆ ನಿರ್ಧಾರಗಳನ್ನು ತೆಗೆದುಕೊಳ್ಳೋದಕ್ಕೆ ಸಭೆಯನ್ನು ಸೇರಲಾಗುತ್ತೆ. ಆ ಮೀಟಿಂಗ್ ಅಂದರೆ ಏನು ಮತ್ತು ಆ ಮೀಟಿಂಗ್ನ ರಿಕ್ವೈರ್ಮೆಂಟ್ಸ್ ಯಾವ್ಯಾವುದಿರುತ್ತೆ ಅನ್ನೋದ್ರ ಬಗ್ಗೆ ನಾವು ಹಿಂದಿನ ವಿಡಿಯೋದಲ್ಲಿ ಚರ್ಚೆ ಮಾಡಿದ್ವಿ. ಟು ಬಿಕಮ್ ಎ ವ್ಯಾಲಿಡ್ ಮೀಟಿಂಗ್, a company meeting has to fulfill the 9 important requirements under section 171 to 187A of Indian Companies Act. If the company meeting satisfies the 9 important requirements under section 171 to 187A, then such meetings will be considered as a valid meeting. Today we will discuss about one by one requirement of valid meeting. First important requirement, proper authority to call the meeting. ಸಭೆಯನ್ನು ಕರೆಯುವಂತಹ ಸೂಕ್ತ ಅಧಿಕಾರ ಯಾರಿಗೆ ಇರುತ್ತೆ? ಸಭೆಯನ್ನು ಯಾರು ಕರಿಬೇಕು? ಸಭೆಯನ್ನು ಕರಿಬೇಕಾದ್ರೆ ಕಂಪನಿ ಆ್ಯಕ್ಟ್ ಪ್ರಾವಿಷನ್ಸ್ ಪ್ರಕಾರ ಅದನ್ನು ಯಾರಿಗೆ ಅಧಿಕಾರ ಕೊಟ್ಟಿರ್ತಾರೆ ಅಂತ. ದಿಸ್ ಪ್ರಾವಿಷನ್ಸ್ ಎಕ್ಸ್ಪ್ಲೈನ್ಸ್ ಹೂ ಈಸ್ ಆಥರೈಸ್ಡ್ ಪರ್ಸನ್ ಟು ಕಾಲ್ ಕಂಪನಿ ಮೀಟಿಂಗ್, ಹೂ ಈಸ್ ದ ರೆಸ್ಪಾನ್ಸಿಬಲ್ ಪರ್ಸನ್ ಟು ಕಾಲ್ ದ ಮೀಟಿಂಗ್, ಆ್ಯಂಡ್ ಇಟ್ ಈಸ್ ಡಿಪೆಂಡ್ ಅಪಾನ್ ದ ಟೈಪ್ ಆಫ್ ಕಂಪನಿ ಮೀಟಿಂಗ್. The proper authority to call meeting will be varies from one meeting to the another company meetings. ಕಂಪ್ನಿನಲ್ಲಿ ಅನೇಕ ರೀತಿಯ ಸಭೆಗಳನ್ನು ಕರೀತಾ ಇರ್ತಾರೆ. ಆ ಸಭೆಗಳನ್ನು ಕರೆಯುವಂಥ ಸೂಕ್ತವಾದ ಅಧಿಕಾರ ಒಂದು ಸಭೆಯಿಂದ ಇನ್ನೊಂದು ಸಭೆಗೆ ಬೇರೆ ಬೇರೆ ಆಗಿರುತ್ತೆ. ಇಲ್ಲಿ ಕಂಪ್ನಿಯಲ್ಲಿ ಮೀಟಿಂಗ್ನ ಕರಿಬೇಕಾದ್ರೆ ನಾವು ಕಂಪ್ನೀಸ್ ಆ್ಯಕ್ಟ್ ಪ್ರಾವಿಷನ್ಸನ್ನು ಫಾಲೋ ಮಾಡಬೇಕು. ಆ ಪ್ರಾವಿಷನ್ಸ್ ಏನಪ್ಪ ಅಂತಂದರೆ, ಇಫ್ ದ ಕಂಪ್ನಿ ಈಸ್ ಎ ಆ್ಯನ್ಯುಯಲ್ ಜನರಲ್ ಮೀಟಿಂಗ್, AGMನ ನಾವು ಕಾಲ್ ಮಾಡ್ತಾ ಇದ್ದೀವಿ. ಸೊ ಇದನ್ನು ಪ್ರತಿ ವರ್ಷ ಈ ಮೀಟಿಂಗ್ನ ಮಾಡಬೇಕಾಗತ್ತೆ. ದ ಬೋರ್ಡ್ ಆಫ್ ಡೈರೆಕ್ಟರ್ಸ್ ಆಫ್ ದ ಕಂಪ್ನಿ ಆರ್ ದ ಆಥರೈಸ್ಡ್ ಪರ್ಸನ್ಸ್ ಟು ಕಾಲ್ ಆ್ಯನ್ಯುಯಲ್ ಜನರಲ್ ಮೀಟಿಂಗ್. ಸೊ ಆ್ಯನ್ಯುಯಲ್ ಜನರಲ್ ಮೀಟಿಂಗ್ನ ಯಾರು ಕರಿಬೇಕು ಅಂತಂದರೆ ಬೋರ್ಡ್ ಆಫ್ ಡೈರೆಕ್ಟರ್ಸ್, ಅವರು ಆಥರೈಸ್ಡ್ ಪರ್ಸನ್ಸ್ ಆಗಿರ್ತಾರೆ. ಇನ್ ಕೇಸ್ ದೇ ಫೇಲ್ ಟು ಕಾಲ್ ದ ಆ್ಯನ್ಯುಯಲ್ ಜನರಲ್ ಮೀಟಿಂಗ್, ದ ಮೆಂಬರ್ಸ್ ಆರ್ ಕೋರ್ಟ್ ಆರ್ ಗೌರ್ನಮೆಂಟ್ ಕೆನ್ ಕಾಲ್ ದ ಮೀಟಿಂಗ್. ಆ್ಯನ್ಯುಯಲ್ ಜನರಲ್ ಮೀಟಿಂಗನ್ನು ಬೋರ್ಡ್ ಆಫ್ ಡೈರೆಕ್ಟರ್ಸು ಕರಿಬೇಕು ಪ್ರತಿ ವರ್ಷ. ಒಂದು ವೇಳೆ ಅವರೇನಾದರೂ ಕರೆಯೋದಕ್ಕೆ ವಿಫಲವರಾದರೆ ಅಂತಹ ಸಂದರ್ಭದಲ್ಲಿ
ಯಾರು ಸದಸ್ಯರಿದ್ದಾರೆ ಅವರು ಅಥವಾ ಕೋರ್ಟು ಅಥವಾ ಗೌರ್ಮೆಂಟ್ ಬೇಕಾದರೂ ಇಂತಹ ಸಭೆಯನ್ನು ಕರಿಬೋದು. ಸೊ ದಿಸ್ ಈಸ್ ದ ಫಸ್ಟ್ ಇಂಪಾರ್ಟೆಂಟ್ ಒನ್ ರಿಲೇಟಿಂಗ್ ಟು ಆನ್ಯುಯಲ್ ಜನರಲ್ ಮೀಟಿಂಗ್. Second one, extraordinary general meeting. On the request of the members, board of directors can call the extraordinary general meeting. ಯಾರು ಸದಸ್ಯರಿದ್ದಾರೆ ಅವರು ಏನಾದರೂ ಒತ್ತಾಯ ಮಾಡಿದರೆ ಎಕ್ಸ್ಟ್ರಾರ್ಡಿನರಿ ಜನರಲ್ ಮೀಟಿಂಗ್ನ ಕರೀರಿ ಅಂತ ಒತ್ತಾಯ ಮಾಡಿದರೆ ಆಗ ಬೋರ್ಡ್ ಆಫ್ ಡೈರೆಕ್ಟರ್ಸು ಈ ಮೀಟಿಂಗ್ನ ಕರಿಬೇಕು. ಒಂದು ವೇಳೆ ಅವರೇನಾದರೂ 2 ತಿಂಗಳ ಒಳಗಾಗಿ ಕರೀಲಿಲ್ಲ ಅಂತಂದರೆ ಮೆಂಬರ್ಸ್ themselves call the meeting. If the board of directors fails to call the extraordinary general meeting within 2 months, the members themselves call the meeting. ಕರಿಬೋದು. ಇದು ಎರಡನೇ ಇಂಪಾರ್ಟೆಂಟ್ ಒನ್. ಥರ್ಡ್ ಒನ್, ಬೋರ್ಡ್ ಆಫ್ ಡೈರೆಕ್ಟರ್ಸ್ ಮೀಟಿಂಗ್. ಇಲ್ಲಿ ನೇಮ್ ಇಟ್ ಸೆಲ್ಫ್ ಹೇಳ್ತಾ ಇದೆ, ಬೋರ್ಡ್ ಆಫ್ ಡೈರೆಕ್ಟರ್ಸ್ ಮೀಟಿಂಗ್. The board of directors are the authorized persons to call their own meetings. ಯಾರು ಬೋರ್ಡ್ ಆಫ್ ಡೈರೆಕ್ಟರ್ಸ್ ಇದ್ದಾರೆ ಅವರೇ ಅವರ ಸಭೆಗಳನ್ನು ಕರೆಯುವಂತಹ ಅಧಿಕಾರವನ್ನು ಹೊಂದಿರ್ತಾರೆ. ಹೀಗೆ ಸಭೆಯಿಂದ ಸಭೆಗೆ ಇದರ ಅಧಿಕಾರ ಏರ್ಪೇರಾಗ್ತಾ ಹೋಗುತ್ತೆ. ಆ್ಯನ್ಯುಯಲ್ ಜನರಲ್ ಮೀಟಿಂಗ್ ಆದರೆ ಬೋರ್ಡ್ ಆಫ್ ಡೈರೆಕ್ಟರ್ಸ್ಗೆ ಆ ಥರ ಅಥಾರಿಟಿ ಇರುತ್ತೆ. ಒಂದು ವೇಳೆ ಅವರೇನಾದರೂ ಫೇಲ್ ಆದರೆ ಮೆಂಬರ್ಸ್ ಕೋರ್ಟ್ ಆರ್ ಗೌರ್ಮೆಂಟ್ ಕ್ಯಾನ್ ಕಾಲ್ ದ ಮೀಟಿಂಗ್. ಎಕ್ಸ್ಟ್ರಾರ್ಡನರಿ ಜನರಲ್ ಮೀಟಿಂಗ್ ಆದರೆ ಆನ್ ದ ರಿಕ್ವೆಸ್ಟ್ ಆಫ್ ದ ಮೆಂಬರ್ಸ್ ಬೋರ್ಡ್ ಆಫ್ ಡೈರೆಕ್ಟರ್ಸ್ ಕಾಲ್ ದ ಮೀಟಿಂಗ್. ಇಫ್ ದೇ ಫೇಲ್ ವಿತಿನ್ ದ 2 months, members themselves call the meeting. Board of directors meeting ಆದರೆ board of directors are the authorized persons to call their own meeting. So this is the first important requirement of the valid meeting. Come to the second requirement, proper notice of the meeting. ಸಭೆಯ ಸೂಕ್ತವಾದ ನೋಟಿಸನ್ನು ಕಳಿಸಬೇಕಾಗುತ್ತೆ. The company should serve the notice of the meeting to all the concerned parties. If it is not served, such meetings will become an illegal. ಕಡ್ಡಾಯವಾಗಿ ಸಭೆಗೆ ಸಂಬಂಧಪಟ್ಟಂಥ ನೋಟಿಸನ್ನು ಕಳಿಸಬೇಕಾಗತ್ತೆ. ಒಂದು ವೇಳೆ ಕಂಪನಿ ಏನಾದರೂ ನೋಟಿಸನ್ನು ಕಳಿಸಲಿಲ್ಲ ಅಂತಂದರೆ ಅದನ್ನು ಕಾನೂನು ಬಾಹಿರ ಸಭೆ ಅಂತ ನಾವು ಕರಿತೀವಿ. ಸೊ ಹಾಗಾದರೆ ನೋಟಿಸನ್ನು ಯಾವ ರೀತಿ ಕಳಿಸ್ಬೇಕು? ಲೆಂತ್ ಆಫ್ ದ ಟೈಮ್. ಜನರಲ್ ಮೀಟಿಂಗ್ ಕಾಲ್ಡ್ ಬೈ ಮಿನಿಮಮ್ 21 days ನೋಟಿಸ್. ಜನರಲ್ ಮೀಟಿಂಗ್ನ ಕರಿಬೇಕು ಅಂತಂದರೆ 21 ದಿನಗಳ ಮುಂಚಿತವಾಗಿ ಕಡ್ಡಾಯವಾಗಿ ನಾವು ನೋಟಿಸನ್ನು ಕೊಟ್ಟಿರಬೇಕು. So this is the length of time. We have to be serve the notice before 21 days. It can be reduced with the consent of members. If the members are agreed, then the length of the time of the notice can be reduced. So this is the first important thing relating to the proper notice of the meeting under section 171. Secondly, contents of notice. What are the things which are included in the notice? Notice should state the place, day, time and subjects of the meetings. ಇಲ್ಲಿ ನೋಟಿಸ್ನಲ್ಲಿ ಏನಿರಬೇಕು ಅಂತಂದರೆ ಸ್ಥಳ, ಯಾವ ಸ್ಥಳದಲ್ಲಿ ಮೀಟಿಂಗ್ ಕರೀತೀವಿ, ಯಾವ ದಿನ, ಯಾವ ಟೈಮ್ಗೆ, ಮತ್ತು ಅದರಲ್ಲಿ ಏನೇನು ವಿಷಯಗಳನ್ನು ಸ್ಪಷ್ಟವಾಗಿ ನಾವು ಚರ್ಚೆ ಮಾಡ್ತೀವಿ, ಇದೆಲ್ಲವನ್ನು ಕೂಡ ನಾವು ನೋಟಿಸಲ್ಲಿ ಇನ್ಕ್ಲೂಡ್ ಮಾಡಿರಬೇಕು. ಸೆಕೆಂಡ್ ಥಿಂಗ್ ಅಬೌಟ್ ಪ್ರಾಪರ್ ನೋಟಿಸ್. ಥರ್ಡ್ ಒನ್, ಹೂ ಈಸ್ ಎಂಟೈಟಲ್ಡ್ ಟು ನೋಟಿಸ್. ಯಾರಿಗೆ ನೋಟಿಸನ್ನು
ಕಳಿಸ್ಕೊಡ್ಬೇಕು. ಯಾರು ನೋಟಿಸನ್ನು ಸ್ವೀಕರಿಸೋದಕ್ಕೆ ಅರ್ಹರಾಗಿರ್ತಾರೆ. ನೋಟಿಸ್ ಸರ್ವ್ಡ್ ಟು ದ ಮೆಂಬರ್ಸ್. ಇನ್ ಕೇಸ್ ಆಫ್ the member is deceased, notice served to their legal representatives, and also notice is served to the auditors and authorities relating to the meeting. ಯಾರು ಮೆಂಬರ್ಸ್ ಇದ್ದಾರೆ ಅವರಿಗೆ ಒಂದು ವೇಳೆ ಅವರೇನಾದರೂ ಮರಣ ಹೊಂದಿದರೆ ಅವರ ಕಾನೂನು ಸಂಬಂಧಿಗಳಿಗೆ ಮತ್ತು ಈ ಸಭೆಗೆ ಸಂಬಂಧಪಟ್ಟಂಥ ಎಲ್ಲ ಅಧಿಕಾರಿಗಳಿಗೆ ಮತ್ತು ಎಲ್ಲ ಒಂದು ಮೆಂಬರ್ಸ್ಗೂ ಕೂಡ ನೋಟಿಸು ಸರ್ವ್ ಮಾಡಬೇಕು. ಇದು ಥರ್ಡ್ ಇಂಪಾರ್ಟೆಂಟ್ ಒನ್. ಆ್ಯಂಡ್ ಫೋರ್ತ್ ಒನ್ ರಿಲೇಟಿಂಗ್ ಟು ಪ್ರಾಪರ್ ನೋಟಿಸ್ ಈಸ್ ಮೋಡ್ ಆಫ್ ಸರ್ವಿಂಗ್ ನೋಟಿಸ್. ಹಾಗಾದರೆ ಆ ಸಭೆಯ ನೋಟಿಸನ್ನು ಯಾವ ರೀತಿ ಕಳಿಸ್ಬೋದು? ನೋಟಿಸ್ ಮೇ ಬಿ ಇಶ್ಯೂಡ್ ಇನ್ ಪರ್ಸನ್, ಫಿಸಿಕಲ್ ಆಗಿ ನಾವು ನೋಟಿಸ್ನ ಇಶ್ಯೂ ಮಾಡ್ಬೋದು. ಆರ್ ಬೈ ಪೋಸ್ಟ್, ವಿ ಕ್ಯಾನ್ ಆಲ್ಸೋ ಸೆಂಡ್ ನೋಟಿಸ್ ಥ್ರೂ ದ ಪೋಸ್ಟ್. ಆ್ಯಸ್ ಎ ಪ್ರಿಕಾಷನ್, ಕಂಪನಿ ಇಶ್ಯೂಸ್ ಅಡ್ವರ್ಟೈಸ್ಮೆಂಟ್ ಇನ್ ದ ನ್ಯೂಸ್ ಪೇಪರ್. ಕೆಲವೊಂದು ಮೆಂಬರಿಗೆ ತಲುಪ್ಬೋದು, ತಲುಪದೇ ಇರ್ಬೋದು. ಅದಕ್ಕೆ ಸೇಫರ್ ಸೈಡ್ ಆಗಿ ಏನು ನೋಟಿಸ್ ಇದೆಯಲ್ವ ಆ ನೋಟಿಸನ್ನು ಅಡ್ವರ್ಟೈಸ್ಮೆಂಟ್ ಕೊಟ್ಟು ಅದನ್ನು ನ್ಯೂಸ್ ಪೇಪರಲ್ಲಿ ಹಾಕ್ಸಿರ್ತಾರೆ. ಬಟ್ ಕಂಪ್ನೀಸ್ ಆ್ಯಕ್ಟ್ ಪ್ರಕಾರ ನ್ಯೂಸ್ ಪೇಪರಲ್ಲಿ ನಾವೇನಾದರೂ ನೋಟಿಸನ್ನು ಕೊಟ್ಟರೆ ಇಟ್ ವಿಲ್ ನಾಟ್ ಬಿಕಮ್ ದ ವ್ಯಾಲಿಡ್ ನೋಟಿಸ್. ಸೊ ಅದಕ್ಕೆ ಇನ್ ಫಿಸಿಕಲಿ ಅಥವಾ ಪೋಸ್ಟ್ ಮುಖಾಂತರ ನೋಟಿಸನ್ನು ಕಳುಹಿಸಿರಬೇಕು. ದೀಸ್ ಆರ್ ದ ಇಂಪಾರ್ಟೆಂಟ್ ಥಿಂಗ್ಸ್ ರಿಲೇಟಿಂಗ್ ಟು ದ ಪ್ರಾಪರ್ ನೋಟಿಸ್ ಆಫ್ ದ ಮೀಟಿಂಗ್ ಅಂಡರ್ ಸೆಕ್ಷನ್ 171. ಸೊ ಕಂಪ್ನಿ ಕಡ್ಡಾಯವಾಗಿ ಯಾರ್ಯಾರು ಮೆಂಬರ್ಸ್ ಇರ್ತಾರೆ ಎಲ್ಲ ಮೆಂಬರ್ಸ್ಗೆ ನೋಟಿಸನ್ನು ಕಳಿಸ್ಬೇಕು. ನೋಟಿಸನ್ನು ಕಳಿಸ್ಲಿಲ್ಲ ಅಂತಂದರೆ ನಮ್ಮ ಮೀಟಿಂಗು ಇಲ್ಲಿಗಲ್ ಮೀಟಿಂಗ್ ಆಗುತ್ತೆ. ಈ ಒಂದು ಮೀಟಿಂಗ್ನ ನೋಟಿಸ್ನ ಕಳಿಸ್ಬೇಕಾದ್ರೆ ಲೆಂತ್ ಆಫ್ ದ ಟೈಮು ಮಿನಿಮಮ್ 21 ಡೇಸ್ ಆಗಿರಬೇಕು. ಅದರಲ್ಲಿ ಯಾವ ಡೇಟು, ಯಾವ ಟೈಮು, ಏನೇನು ಸಬ್ಜೆಕ್ಟ್ ಬಗ್ಗೆ ಡಿಸ್ಕಸ್ ಮಾಡ್ತೀವಿ ಅದೆಲ್ಲದ್ರ ಬಗ್ಗೆ ವಿವರಗಳಿರಬೇಕು. ಮತ್ತು ಯಾರ್ಯಾರು ಮೆಂಬರ್ಸ್ ಇದ್ದಾರೆ ಅಥವಾ ಒಂದು ವೇಳೆ ಮೆಂಬರ್ ಏನಾದರೂ ಡಿಸೀಸ್ಡ್ ಆಗಿದ್ದರೆ ಅವರ ಲೀಗಲ್ ರೆಪ್ರೆಸೆಂಟೇಟಿವ್ಗೆ ಮತ್ತು ಎಲ್ಲ ಅಥಾರಿಟೀಸ್ಗೆ ನೋಟಿಸನ್ನ ಕಳಿಸ್ಬೇಕು. ಮತ್ತು ಈ ನೋಟಿಸನ್ನು ಫಿಸಿಕಲ್ ಆಗಿ ಕೊಡ್ಬೋದು ಅಥವಾ ಪೋಸ್ಟ್ ಮುಖಾಂತರ ಕಳಿಸ್ಬೋದು. ದೀಸ್ ಆಲ್ ಆರ್ ದ ರಿಕ್ವೈರ್ಮೆಂಟ್ಸ್ relating to the valid meeting. So this is the second important condition, a requirement of the valid meeting. Third one, quorum of the meeting under section 174. ಸಭೆಯ ಕನಿಷ್ಠ ಹಾಜರಾತಿ ಅಥವಾ ಕೋರಂ ಅಂತ ಕರೀತೀವಿ. ಕಂಪನಿಯ ಸಭೆಯಲ್ಲಿ ವಿಷಯಗಳನ್ನು ನ್ಯಾಯಯುತವಾಗಿ ಚರ್ಚೆ ಮಾಡಲು, ನಿರ್ಧರಿಸಲು ಸಭೆಗಳಲ್ಲಿ ಉಪಸ್ಥಿತರಿರಬೇಕಾದಂತಹ ಕನಿಷ್ಠ ಸದಸ್ಯರ ಸಂಖ್ಯೆಗೆ ನಾವು ಕೋರಂ ಅಂತ ಕರಿತೀವಿ. ಅಂದರೆ ನಿರ್ಧರಿತವಾದಂತಹ ಸಂಖ್ಯೆಯ ಸದಸ್ಯರು ಹಾಜರು ಇಲ್ಲ ಅಂತಂದರೆ ಅಂಥ ಸಭೆ ನ್ಯಾಯಬದ್ಧ ಸಭೆ ಆಗುವುದಿಲ್ಲ. ಆ ಸಭೆಯಲ್ಲಿ ತೆಗೆದುಕೊಂಡಂಥ ನಿರ್ಣಯಗಳು ಅಂಗೀಕಾರವಾಗಿರುವುದಿಲ್ಲ ಮತ್ತು ನ್ಯಾಯಾಲಯದ ಬದ್ಧತೆ ಇರುವುದಿಲ್ಲ. ಹಾಗಾಗಿ ಕನಿಷ್ಠ ಹಾಜರಾತಿ ಕಡ್ಡಾಯವಾಗಿ ಭಾಗವಹಿಸಬೇಕಾಗತ್ತೆ. Quorum is the minimum number of members required to be present at a meeting for valid transacting the business of company. Minimum number of members has to be compulsorily attend in the meeting. Such minimum number of members required to present in the meeting is considered as quorum. If minimum members are not present, the discussion cannot be made and the quorum is depend upon the nature of the meeting. Quorum will be depend upon the type of the meeting. ಸೊ ಅದ್ರ ಬಗ್ಗೆ ನಾವು ಡಿಸ್ಕಷನ್ ಮಾಡ್ಕೊಳ್ತಾ ಹೋಗೋಣ. ಸೊ ಇಫ್ ಇಟ್ ಈಸ್ ಎ ಜನರಲ್ ಮೀಟಿಂಗ್ ಅಂಡರ್ ಸೆಕ್ಷನ್ 174, the quorum of the public company general meeting is
5 members and private company is 2 members. ನಾವು ಒಂದು ವೇಳೆ ಜನರಲ್ ಮೀಟಿಂಗ್ನ ಕರೆದಿದ್ದೀವಿ ಅಂತಂದರೆ ಸರ್ವಸಾಧಾರಣವಾದಂತಹ ಸಭೆಯನ್ನು ಕರೆದಿದ್ದೀವಿ ಅಂತಂದರೆ ಪಬ್ಲಿಕ್ ಕಂಪ್ನಿ ಆದರೆ ಅದರಲ್ಲಿ ಮಿನಿಮಮ್ 5 ಮೆಂಬರ್ಸ್ ಅಟೆಂಡ್ ಆಗಿರಬೇಕು, ಪ್ರೈವೇಟ್ ಕಂಪ್ನಿ ಆದರೆ ಮಿನಿಮಮ್ 2 ಮೆಂಬರ್ಸ್ ಅಟೆಂಡ್ ಆಗಿರಬೇಕು. ದಿಸ್ ಈಸ್ ದ ಕೋರಮ್. ಇಫ್ ದ ಕೋರಮ್ ನಾಟ್ ಪ್ರೆಸೆಂಟ್ ವಿತಿನ್ ಹಾಫ್ ಆನ್ ಅವರ್ ಆಫ್ scheduled time, the meeting stands adjourned. If the quorum is not presented within half an hour, the meeting will be postponed to the future. ಕಡ್ಡಾಯವಾಗಿ ಪಬ್ಲಿಕ್ ಕಂಪ್ನಿ ಆದರೆ 5 ಜನ ಇರಬೇಕು, ಇಲ್ಲ ಪ್ರೈವೇಟ್ ಕಂಪ್ನಿ ಆದರೆ 2 ಜನ ಇರಬೇಕು. ಒಂದು ವೇಳೆ ಈ ಕೋರಮ್ ಇಲ್ಲ ಅಂತಂದರೆ ವಿತಿನ್ ಹಾಫ್ ಆನ್ ಅವರಲ್ಲಿ ಬರಲಿಲ್ಲ ಅಂತಂದರೆ ಮೀಟಿಂಗು ಪೋಸ್ಟ್ಪೋನ್ ಆಗುತ್ತೆ. In the adjourned meeting also, if quorum is not present within half an hour, then present members itself considered as quorum. ಸೊ ಹಾಫ್ ಆನ್ ಅವರ್ವರೆಗೆ ಕೋರಮ್ ಬರಲಿಲ್ಲ, ಸಭೆಯನ್ನು ಮುಂದೂಡಿದರು. ನಂತರ ಅಡ್ಜಾರ್ನ್ ಮೀಟಿಂಗ್ ಕಾಲ್ ಆದಮೇಲೆ ಅಡ್ಜಾರ್ನ್ ಮೀಟಿಂಗಲ್ಲೂ ಕೂಡ ವಿತಿನ್ ಹಾಫ್ ಆನ್ ಅವರ್ ಒಳಗಡೆ ಕೋರಮ್ಮು ಅಂದರೆ ಮಿನಿಮಮ್ 5 ಅಥವಾ 2 ಮೆಂಬರ್ಸ್ ಅಟೆಂಡ್ ಆಗಲಿಲ್ಲ ಅಂತಂದರೆ ಎಷ್ಟು ಮೆಂಬರ್ಸ್ ಅಟೆಂಡ್ ಆಗಿದ್ದಾರೆ ಅದನ್ನೇ ನಾವು ಕೋರಮ್ ಅಂತ ಕನ್ಸಿಡರ್ ಮಾಡಬೇಕಾಗತ್ತೆ. ದೀಸ್ ಆರ್ ದ ಪ್ರಾವಿಷನ್ಸ್ ರಿಲೇಟಿಂಗ್ ಟು ದ ಕೋರಮ್ ಆಫ್ ದ ಮೀಟಿಂಗ್ ಅಂಡರ್ ಸೆಕ್ಷನ್ 174 ರಿಲೇಟಿಂಗ್ ಟು AGMs, ಆ್ಯನ್ಯುಯಲ್ ಜನರಲ್ ಮೀಟಿಂಗ್ಸ್. Second type of meeting, extraordinary general meeting. Same general meeting requirements are applied, but quorum is not present within half an hour of scheduled time. The meeting is dissolved. It should not be adjourned, it should be dissolved. ಇನ್ ಜನರಲ್ ಮೀಟಿಂಗಲ್ಲಿ ಏನಿತ್ತಲ್ವ ಅದೇ ರಿಕ್ವೈರ್ಮೆಂಟ್ಸ್ ಅಪ್ಲಿಕೇಬಲ್ ಆಗುತ್ತೆ. ಪಬ್ಲಿಕ್ ಕಂಪ್ನಿ ಆದರೆ 5 ಜನ, ಪ್ರೈವೇಟ್ ಕಂಪ್ನಿ ಆದರೆ 2 ಇರಬೇಕು. ಬಟ್ ಆದರೆ ಇಲ್ಲಿ ವಿತಿನ್ ಏನು ಟೈಮ್ ಇದೆಯಲ್ವ ಪ್ರಿಸ್ಕ್ರೈಬ್ಡ್ ಟೈಮಲ್ಲಿ ವಿತಿನ್ ಹಾಫ್ ಆನ್ ಅವರಲ್ಲಿ ಮೆಂಬರ್ಸ್ ಏನಾದರೂ ಪ್ರೆಸೆಂಟ್ ಆಗಲಿಲ್ಲ ಅಂದರೆ ಮೀಟಿಂಗು ಮುಂದೂಡೋದಿಲ್ಲ, ಅಡ್ಜಾರ್ನ್ ಆಗಲ್ಲ, ಬದಲಿಗೆ ಏನಾಗುತ್ತೆ ಮೀಟಿಂಗು ಡಿಸಾಲ್ವ್ ಆಗುತ್ತೆ, ಕ್ಯಾನ್ಸಲ್ ಆಗುತ್ತೆ. ಸೊ ದಿಸ್ ಇಸ್ ದ ಸೆಕೆಂಡ್ ಮೀಟಿಂಗ್. ಥರ್ಡ್ ಟೈಪ್ ಆಫ್ ಮೀಟಿಂಗ್, Board of Directors meeting. The quorum of the Board of Directors meeting under section 287, the 1/3 of the total strength or minimum 2 directors of whichever is higher is considered as quorum. Out of the total strength of the directors, 1/3 of that or minimum 2 directors, whichever is higher, it is considered as quorum. ಈಗ ಒಂದು 12 ಜನ ಇದ್ದಾರೆ ಅಂತಂದರೆ ಅದರಲ್ಲಿ 1/3 ಅಂದರೆ 4 ಮೆಂಬರ್ಸು, 4 ಅಥವಾ 2. ಈಗ 4 ಈಸ್ ದ ಹೈಯರ್ ಆಗುತ್ತೆ, ಆಗ 4 ಈಸ್ ದ ಕೋರಮ್ ಆಫ್ ದ ಬೋರ್ಡ್ ಆಫ್ ಡೈರೆಕ್ಟರ್ಸ್ ಮೀಟಿಂಗ್. ಯಾವುದರಲ್ಲಿ ವಿಚೆವರ್ ಈಸ್ ಹೈಯರ್ ಇರುತ್ತೆ ಅದನ್ನು ನಾವು ಕೋರಮ್ ಅಂತ ಕನ್ಸಿಡರ್ ಮಾಡಬೇಕಾಗತ್ತೆ. ಲೈಕ್ ದಿಸ್ quorum will be depend upon the type of the meeting. Fourth meeting, government called meeting. If the meeting is called by the government, then quorum also decided by the government. ಸರ್ಕಾರ ಸಭೆ ಕರೆದಿದ್ರೆ ಅದರಲ್ಲಿ ಎಷ್ಟು ಜನ ಕೋರಮ್ ಇರಬೇಕು ಅನ್ನೋದನ್ನು ಗೌರ್ಮೆಂಟೇ ನಿರ್ಧರಿಸುತ್ತೆ. ಸೊ ಹೌ ಟು ಕೌಂಟ್ ದ ಕೋರಮ್? ಇಲ್ಲಿ ಎಷ್ಟು ಜನ ಮೆಂಬರ್ಸ್ ಇದ್ದಾರೆ, ಎಷ್ಟು ಜನ ಮೆಂಬರ್ಸ್ ಬಂದಿದ್ದಾರೆ ಅನ್ನೋದನ್ನು ನಾವು ಹೆಂಗೆ ತಿಳ್ಕೊಳ್ಳೋದು? ಯಾವ ರೀತಿ ನಾವು ಕೋರಮ್ನ ಎಣಿಕೆ ಮಾಡ್ತೀವಿ? ಬೈ ರೆಫರಿಂಗ್ ದ ಅಟೆಂಡೆನ್ಸ್ ರಿಜಿಸ್ಟರ್. ಇಲ್ಲಿ ಯಾರ್ಯಾರು ಮೆಂಬರ್ಸ್ ಇರ್ತಾರೆ ಅವರೆಲ್ಲರೂ ಕೂಡ ಹಾಜರಾತಿ ಪುಸ್ತಕದಲ್ಲಿ ಸೈನ್ ಮಾಡಿರ್ತಾರೆ. ಅದನ್ನು ನೋಡೋದ್ರ ಮುಖಾಂತರ ಎಷ್ಟು ಜನ ಬಂದಿದ್ದಾರೆ ಅನ್ನೋದನ್ನು ನಾವು ಕೌಂಟ್ ಮಾಡ್ಬೋದು. ಅಥವಾ ರೈಸಿಂಗ್ ಹ್ಯಾಂಡ್ಸ್, ಸೊ
ಸೊ ಯಾರ್ಯಾರು ಮೆಂಬರ್ಸ್ ಇದ್ದಾರೆ, ಎಷ್ಟು ಜನ ಬಂದಿದ್ರಿ ಅನ್ನೋದನ್ನು ಕೈ ಎತ್ತಿರಿ ಅಂತ ಹೇಳಿ ಕೌಂಟ್ ಮಾಡಿ ಕೋರಮ್ನ ಕೌಂಟ್ ಮಾಡ್ಬೋದು. ಅಥವಾ ಕೌಂಟಿಂಗ್ ನಂಬರ್ಸ್, ಸಂಖ್ಯೆಯನ್ನು ಎಣಿಸುವ ಮೂಲಕ ಲೆಕ್ಕಿಸುವಂಥ ಕೆಲಸವನ್ನು ಮಾಡ್ಬೋದು. ಸೊ ಹೀಗೆ ವಿ ಕ್ಯಾನ್ ಕೌಂಟ್ ದ quorum and decide whether quorum is attended or not. Friends, today I explained about 3 requirements of the valid meeting. In the next video, you will find the other requirements of the valid meeting. Thank you for watching. ನಿಮಗೆ ಈ ವಿಡಿಯೋ ಇಷ್ಟ ಆದರೆ ದಯಮಾಡಿ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಎಲ್ಲರಿಗೂ